ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನೆನಪು ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಗೋಕಾಕ್ ಕರದಂಟು ಮಾಡ್ತಾಯಿದ್ದೀನಿ. ಸೊ ಅದರ ರೆಸಿಪಿನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲೆಯಲ್ಲಿ 2 ಚಮಚದಷ್ಟು ಗಸಗಸೆಯನ್ನು ಹಾಕಿ ಹುರ್ಕೋಬೇಕು. ಎಣ್ಣೆ ಹಾಕ್ಕೋಬೇಡಿ, ಅದನ್ನು ಡ್ರೈ ರೋಸ್ಟ್ ಮಾಡಬೇಕು. ಗಸಗಸೆ ಚೆನ್ನಾಗಿ ಸಿಡಿಬೇಕು. ನಂತರ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಅದೇ ಬಾಣಲಿಗೆ 1 ಕಪ್ನಷ್ಟು ತುರಿದ ಒಣ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಡ್ರೈ ರೋಸ್ಟ್ ಮಾಡಬೇಕು. ಸ್ವಲ್ಪ ಕೆಂಪಗಾದ ಕೂಡಲೇ ಅದನ್ನು ಕೂಡ ನಾವು ಗಸಗಸೆ ಸೇರ್ಕೊಂಡಿದ್ದ ಪಾತ್ರೆಯಲ್ಲೇ ಸೇರಿಸ್ಕೋಬೇಕಾಗತ್ತೆ. ನಂತರ 1/4 ಕಪ್ನಷ್ಟು ಅಂಟನ್ನು ತಗೊಂಡಿದ್ದೀನಿ. ಅದೇ ಬಾಣಲಿಗೆ ಅರ್ಧ ಕಪ್ನಷ್ಟು ತುಪ್ಪನ ಹಾಕ್ಕೊಂಡು ಈ ಅಂಟನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಹುರ್ಕೋಬೇಕು. ಒಂದೇ ಸಲ ಜಾಸ್ತಿ ಹಾಕ್ಕೋಬೇಡಿ. ಜಾಸ್ತಿ ಹಾಕ್ಕೊಂಡು ಹುರ್ಕೊಂಡ್ರೆ ಅದು ಚೆನ್ನಾಗಿ ಅರಳೋದಿಲ್ಲ. ಇದನ್ನು ಕಡಿಮೆ ಉರಿಯಲ್ಲೇ ಹುರ್ಕೋಬೇಕಾಗತ್ತೆ. ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಿದ್ದ ಹಾಗೆ ಇದನ್ನು ತೆಗೆದು ಅದೇ ಪಾತ್ರೆಗೆ ಹಾಕ್ಕೋಬೇಕು. ಉಳಿದಿದ್ದ ಅಂಟನ್ನು ನಾನು ಹೀಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. 1/4 ಕಪ್ನಷ್ಟು ಬಾದಾಮಿನ ಕಟ್ ಮಾಡಿಕೊಂಡು ಅದೇ ಬಾಣಲಿಗೆ ಹಾಕ್ಕೊಂಡು ಲೈಟಾಗಿ ಹುರ್ಕೊಂಡಿದ್ದೀನಿ. ಬಾದಾಮಿನ 1 ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಂಡಿದ್ದೀನಿ. ಮತ್ತು ಅದರೊಳಗಡೆನೆ 1/4 ಕಪ್ನಷ್ಟು ಗೋಡಂಬಿನ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಗೋಡಂಬಿನ ಸೇರಿಸ್ಕೊಂಡು 1 ನಿಮಿಷ ಹುರ್ಕೊಳ್ಳೋಣ. ನಂತರ ಇದನ್ನು ತೆಗೆದು ಅದೇ ಪಾತ್ರೆ ಒಳಗಡೆ ಸೇರಿಸ್ಕೋಬೇಕು. ನಂತರ 1/4 ಕಪ್ನಷ್ಟು ದ್ರಾಕ್ಷಿನ ತೊಗೊಂಡಿದ್ದೀನಿ. ಅದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಚೆನ್ನಾಗಿ ಅರಳ್ಕೊಳ್ಬೇಕು, ಅಲ್ಲಿ ತನಕ ಹುರ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ಸೇಮ್ ಪಾತ್ರೆ ಒಳಗಡೆ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ನಾನು 1/4 ಕಪ್ನಷ್ಟು ಅಳವಿ ಬೀಜನ ಹಾಕ್ಕೊಂಡಿದ್ದೀನಿ. ನಾನು ರೋಸ್ಟೆಡ್ ಅಳವಿ ಬೀಜನ ತಂದಿರೋದ್ರಿಂದ ಹಾಗೆಯೇ ಹಾಕ್ಕೊಂಡಿದ್ದೀನಿ. ನೀವು ರೋಸ್ಟೆಡ್ ತಂದಿಲ್ಲ ಅಂದರೆ ಅದನ್ನು ತುಪ್ಪದಲ್ಲಿ 1-2 ನಿಮಿಷ ಹುರ್ಕೊಂಡು ಹಾಕ್ಕೊಳ್ಳಿ. ಹಾಗೆಯೇ 1/4 ಕಪ್ನಷ್ಟು ಖರ್ಜೂರನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಕಪ್ನಷ್ಟು ಬೆಲ್ಲನ ತುರ್ಕೊಂಡು ತಗೊಂಡಿದ್ದೀನಿ. ಅದೇ ಬಾಣಲಿಗೆ ಬೆಲ್ಲ ತಗೊಂಡಿದ್ದ ಕಪ್ನ ಅರ್ಧದಷ್ಟು ನೀರನ್ನು ಹಾಕಿ ಅದಕ್ಕೆ ಬೆಲ್ಲನ ಸೇರಿಸ್ಕೊಳ್ಳಿ. ಬೆಲ್ಲ ಪಾಕ ಬರಬೇಕು ಅಂತ ಏನಿಲ್ಲ, ಜಸ್ಟ್ 1 ನಿಮಿಷ ಅದನ್ನು ಲೋ ಫ್ಲೇಮಲ್ಲಿ ಕುದಿಸ್ಕೋಬೇಕಾಗತ್ತೆ. ನಂತರ ಅದಕ್ಕೆ ನಾವು ಹುರ್ಕೊಂಡಿರೋ ಎಲ್ಲ ಡ್ರೈ ಫ್ರೂಟ್ಸ್ನ ಸೇರಿಸ್ಕೋಬೇಕು. ಹಾಗೆಯೇ ಅರ್ಧ ಸ್ಪೂನು ಏಲಕ್ಕಿ ಪೌಡರನ್ನು ಸೇರಿಸ್ಕೋಬೇಕು. ಇದನ್ನು ಕೂಡ ಅಷ್ಟೇ ಜಾಸ್ತಿ ಹುರ್ಕೋಬೇಕು ಅಂತ ಏನಿಲ್ಲ. ಒಂದು ಲೋ ಫ್ಲೇಮಲ್ಲಿ 1-2 ನಿಮಿಷ ಸ್ವಲ್ಪ ಕೈ ಆಡಿಸಿದ್ರೆ ಸಾಕಾಗತ್ತೆ. ನಿಮ್ಮ ಮನೆಯಲ್ಲಿ ಕೇಕ್ ಟಿನ್ ಅವೈಲೇಬಲ್ ಇದ್ದರೆ ಅದಕ್ಕೆ ಸ್ವಲ್ಪ ತುಪ್ಪನ ಸವರಿ ಈ ಮಿಶ್ರಣನ ಹಾಕ್ಕೊಳ್ಳಿ. ನಾನು ಒಂದು ಪ್ಲೇಟ್ನ ಹಿಂದ್ಗಡೆ ತುಪ್ಪ ಸವರಿ ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸೌಟಿನ ಸಹಾಯದಿಂದ ಅದನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಹೊಂದ್ಕೋಬೇಕು ಅಂದರೆ ನಾವು ಇದನ್ನು ಗಟ್ಟಿಯಾಗಿ ಪ್ರೆಸ್ ಮಾಡಬೇಕಾಗತ್ತೆ. ಪ್ಲೇಟ್ ಸಹಾಯದಿಂದ ಅದನ್ನು ಪ್ರೆಸ್ ಮಾಡ್ಕೋಬೋದು. ನಿಮ್ಮ ಮನೆಯಲ್ಲಿ ಚೌಕತಳದ ಪಾತ್ರೆ ಇದ್ದರೆ ಅದರಲ್ಲಿ ನೀವು ಹಾಕ್ಕೊಳ್ಬೋದು. ಅರ್ಧ ಗಂಟೆ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಅದರ ನಂತರ ನಾನು ಚಾಕು ಸಹಾಯದಿಂದ ಅದನ್ನು ತೆಗಿತಾ ಇದ್ದೀನಿ. ತೆಗಿಲಿಕ್ಕೆ ಈಸಿ ಆಗಲಿ ಅಂತ ನಾನು ಹಿಂಭಾಗಕ್ಕೆ ಹಾಕ್ಕೊಂಡಿರೋದು. ನೀವು ಇದಕ್ಕೆ ಅಂಜೀರ, ವಾಲ್ನಟ್ಸು, ಅಗಸೆ ಬೀಜ, ಕ್ಯಾರ್ ಬೀಜ, ಹಾಗೆ ಕುಂಬಳಕಾಯಿ ಬೀಜ ಇವುಗಳನ್ನು ಸೇರಿಸ್ಕೊಂಡು ಕೂಡ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನಿದನ್ನು ಚೌಕಾಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ರು ಇದು ಪರ್ಫೆಕ್ಟಾಗಿ ಬರುತ್ತೆ.